ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಬಿದ್ ಎಸ್ ಅಂತೇಳಿ, ಜಂಟಿ ಕೃಷಿ ನಿರ್ದೇಶಕರು, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. ಇವತ್ತು ಮುಖ್ಯವಾಗಿ ಒಂದು ಯೋಜನೆ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂಥೇಳಿ. ಈ ಯೋಜನೆಯಡಿ ರೈತ ಬಾಂಧವರು ತಾವು ಬೆಳೆದಿರೋ ಬೆಳೆಗಳಿಗೆ ಏನಾದರೂ ಅನಾಹುತಗಳಾದರೆ, ಹವಾಮಾನ ವೈಪರೀತ್ಯ ಅಥವಾ ಕೀಟ ಬಾಧೆ ರೋಗದಿಂದ ಬೆಳೆ ನಾಶ ಆದರೆ ಅದಕ್ಕೆ ಒಂದು ಪರಿಹಾರ ನೀಡುವ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಟ್ಟುಗೂಡಿ ಇದು ಅನುಷ್ಠಾನ ಮಾಡ್ತದೆ. ಮೊದಲನೇದಾಗಿ ತಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಕ್ಯಾಲ್ಕುಲೇಷನ್ ಯಾವ ಥರ ಬರುತ್ತೆ ಅಂತ. ಈ ಬೆಳೆಗಳು ಅಂದರೆ ನಮ್ಮ ಬೆಳೆಗಳಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಏನೇನು ಬೆಳೆಗಳು ಬೆಳಿತೀವಿ, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಎಲ್ಲ ಇದರಲ್ಲಿ ಬರ್ತದೆ. ಉದಾಹರಣೆಗೆ ಅಲಸಂದೆ, ಶೇಂಗಾ, ಮುಸ್ಕಿಂಜೋಳ, ಸಜ್ಜೆ, ಆಲೂಗಡ್ಡೆ, ಟೊಮ್ಯಾಟೊ, ಹತ್ತಿ, ಹುರುಳಿ, ಭತ್ತ, ರಾಗಿ, ಅರಿಶಿನ ಇವೆಲ್ಲ ಬೆಳೆಗಳು ಈ ಯೋಜನೆಯಡಿ ಕವರ್ ಆಗ್ತವೆ. ಇದರಲ್ಲಿ ಮುಖ್ಯವಾಗಿ ಯಾವ ಥರ ಈ ಲೆಕ್ಕಾಚಾರ ಹಾಕ್ತಾರೆ ಅಂದರೆ ಪ್ರಾರಂಭಿಕ ಇಳುವರಿ ಅಂಥೇಳಿ, ಥ್ರೆಶೋಲ್ಡ್ ಯೀಲ್ಡ್ ಅಂತ ಹೇಳ್ತೀವಿ. ಈ ಪ್ರಾರಂಭಿಕ ಇಳುವರಿಯಲ್ಲಿ ಈ ಕಳೆದ ಯಾವ ಥರ ತಗೋತಾರೆ ಅಂದರೆ, ಕಳೆದ 7 ವರ್ಷದ ಸರಾಸರಿ ಇಳುವರಿ, ಈ ಬೆಳೆ ಕಟಾವು ಪ್ರಯೋಗಗಳಿಂದ ಏನು ಮಾಡ್ತೀವಿ ಅದರಲ್ಲಿ ಸರಾಸರಿ ಇಳುವರಿ, ಅದರಲ್ಲಿ 2 ಅತಿ ಕಡಿಮೆ ಇಳುವರಿ ಬಂದಂತಹ 2 ವರ್ಷದ ಇಳುವರಿ ಕಳೆದಾಕಿ ಕಳೆದ 5 ವರ್ಷದ ಸರಾಸರಿ ಇಳುವರಿ ಒಂದು ಇನ್ಶೂರೆನ್ಸ್ ಯೂನಿಟ್, ಅದು ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಹೋಬಳಿ ಮಟ್ಟದ ಇರ್ಬೋದು. ಗ್ರಾಮ ಪಂಚಾಯಿತಿ ಮಟ್ಟ ಅಂದರೆ ಕನಿಷ್ಠ ಒಂದು ಬೆಳೆಯಲ್ಲಿ 50 ಹೆಕ್ಟೇರ್ ಅಷ್ಟು ಏರಿಯಾ ಇರಬೇಕು, ಅಥವಾ ಹೋಬಳಿ ಮಟ್ಟದಲ್ಲಿ ಅಂದರೆ 125 ಹೆಕ್ಟೇರ್ ಕನಿಷ್ಠ ಬೆಳೆ ಅದು ಬಂದರೆ ಅದು ಈ ಯೋಜನೆಯಲ್ಲಿ ಕವರ್ ಆಗುತ್ತೆ. ಈ ಥ್ರೆಶೋಲ್ಡ್ ಯೀಲ್ಡ್ ಲೆಕ್ಕ ಹಾಕಿ ಆ ಥ್ರೆಶೋಲ್ಡ್ ಯೀಲ್ಡ್ಗಿಂತ ಎಷ್ಟು ಇಳುವರಿ ಕಡಿಮೆ ಬರ್ತದೆ, ಈ ಆ್ಯಕ್ಚುಯಲ್ ಯೀಲ್ಡ್ ಅಂದರೆ ಈ ವರ್ಷ ಮುಂಗಾರು ನೀವು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡ್ರೆ ಕಳೆದ 7 ವರ್ಷ ಮೈನಸ್ 2 ಇಯರ್ಸ್ 5 ವರ್ಷದ್ದು ಸರಾಸರಿ ಇಳುವರಿ, ಆ ಥ್ರೆಶೋಲ್ಡ್ ಯೀಲ್ಡ್ ಅಂತ ಹೇಳ್ತೀವಿ, ಆ ಇದ್ರಿಗಿಂತ ಈ ವರ್ಷ ಏನು ಬೆಳೆ ಕಟಾವು ಪ್ರಯೋಗಗಳು ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಿಂದ ಮಾಡ್ತಾರೆ, ಆ ಬೆಳೆ ಕಟಾವು ಪ್ರಯೋಗಗಳಿಂದ ಈ ವರ್ಷ ಏನು ಇಳುವರಿ ಬರುತ್ತೆ ಅದು ಇದು ಎಷ್ಟು ವ್ಯತ್ಯಾಸ ಆಗುತ್ತೆ, ಎಷ್ಟು ಕಡಿಮೆ ಆಗುತ್ತೆ, ಈ ಪ್ರಾರಂಭಿಕ ಇಳುವರಿಗಿಂತ ಎಷ್ಟು ಕಡಿಮೆ ಬರುತ್ತೆ, ಅದಕ್ಕೆ 80% ಅದು ಇಂಡೆಮ್ನಿಟಿ ಹಾಕಿ ಲೆಕ್ಕಾಚಾರ ಮಾಡಿ ರೈತರ ಅಕೌಂಟ್ಗೆ ನೇರವಾಗಿ ಅವರ DBT ಮುಖಾಂತರ ಅವ್ರ ಅಕೌಂಟ್ಗೆ ಜಮಾ ಆಗ್ತದೆ. ಇದಲ್ಲದೆ ಈ ಪ್ರಿವೆಂಟೆಡ್ ಸೋಯಿಂಗ್ ಅಂಥೇಳಿ, ಈಗ ಏನಾದರೂ ಈಗ ತಾವು ಒಂದು ಬೆಳೆಗೆ ಫಾರ್ ಎಕ್ಸಾಂಪಲು ಮುಸ್ಕಿಂಜೋಳಕ್ಕೆ ತಾವು ನೋಂದಣಿ ಮಾಡ್ಕೊಂಡಿದ್ದೀರಾ, ಆದರೆ ಹವಾಮಾನ ವೈಪರೀತ್ಯದಿಂದ ಅಥವಾ ಕೆಟ್ಟ ಒಂದು ಹವಾಮಾನದಿಂದ ಬರ ಅಂದರೆ ಮಳೆನೇ ಬರೋದಿಲ್ಲ, ಬಿತ್ತನೆ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅತಿವೃಷ್ಟಿ ಸಿಕ್ಕಾಪಟ್ಟೆ ಮಳೆ ಬಂದು ಹೊಲಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಆದರೂ ಅಂಥ ಸಮಯದಲ್ಲಿ ಜೀವೋ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಈ ಅನುಷ್ಠಾನ ಅಧ್ಯಕ್ಷರಾಗ್ತಾರೆ, ನಾವು ಸದಸ್ಯ ಕಾರ್ಯದರ್ಶಿ ಆಗ್ತೀವಿ, ನಾವು ಜಂಟಿ ಸಮೀಕ್ಷೆ ಮಾಡಿ 75% ಜಾಸ್ತಿ ವಿಸ್ತೀರ್ಣದಲ್ಲಿ ಬಿತ್ತನೆ ಆಗದೇ ಇದ್ದರೆ ಯಾರ್ಯಾರು ನೋಂದಣಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ನೇರವಾಗಿ 25% ಅಷ್ಟು ಅವ್ರಿಗೆ ಏನು ಸಮ್ ಇನ್ಶೂರ್ಡ್ ಇರುತ್ತೆ, ಬೆಳೆ ವಿಮೆ ಮೊತ್ತ ಏನಿರುತ್ತೆ ಅದರದ್ದು 25% ಲೆಕ್ಕಾಚಾರ ಹಾಕಿ ಅವ್ರ ಅಕೌಂಟ್ಗೆ ನೇರವಾಗಿ ಜಮಾ ಮಾಡಿ ಅದು ಆ ಪಾಲಿಸಿ ಕ್ಲೋಸ್ ಆಗುತ್ತೆ. ಇದಲ್ಲದೆ ಮಿಡ್ ಸೀಸನ್ ಅಡ್ವರ್ಸಿಟಿ ಡ್ಯೂ ಟು ಬ್ಯಾಡ್ ಕಂಡೀಷನ್ಸ್, ಮಿಡ್ ಸೀಸನ್ ಅಡ್ವರ್ಸಿಟಿ ಕ್ಲೇಮ್ಸ್ ಆನ್ ಅಕೌಂಟ್ ಆಫ್ ಪೇಮೆಂಟ್. ಹಾಗಾಗಿ ಆನ್ ಅಕೌಂಟ್ ಆಫ್ ಪೇಮೆಂಟ್ ಡ್ಯೂ ಟು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂದರೆ ಅದು ಹವಾಮಾನ ವೈಪರೀತ್ಯದಿಂದ ಬಿತ್ತನೆ ಆಗಿ 1 ತಿಂಗಳ ನಂತರ ಅಥವಾ ಕಟಾವುಗಿಂತ 15 ದಿವಸ ಮುಂಚೆ ಏನಾದರೂ ಒಂದು ಬೆಳೆ 50% ಜಾಸ್ತಿ ಇಳುವರಿ ಕಡಿಮೆ ಬರೋ ಸಾಧ್ಯತೆ ಇದ್ದರೆ ಆವಾಗ ಕೂಡ ಸರ್ವೆ ಮಾಡಿ ಅವ್ರ ಅಕೌಂಟ್ಗೆ 25% ಅಷ್ಟು ಬೆಳೆ ವಿಮೆ ಕಂಪ್ನಿಯವರು ಜಮೆ ಮಾಡ್ತಾರೆ. ಮಿಕ್ಕಿದು ಏನಿರುತ್ತೆ ಅಮೌಂಟು ಅದು ಬೆಳೆ ಕಟಾವು ಪ್ರಯೋಗಗಳ ಮಾಡಿದ ನಂತರ ಲೆಕ್ಕಾಚಾರ ಹಾಕಿ ಅವ್ರಿಗೆ ಕೊಡ್ತಾರೆ. ಇದಲ್ಲದೆ ಲೋಕಲೈಸ್ಡ್ ಕಂಡೀಷನ್ಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ಊರಲ್ಲಿ ಅಥವಾ ಒಂದು ಹೊಲದಲ್ಲಿ ಆಲಿಕಲ್ಲು ಮಳೆ ಅಥವಾ ಬೇರೆ ಏನಾದರೂ ಅನಾಹುತಗಳಿಂದ ಬೆಳೆ ನಷ್ಟ ಆದರೆ ಅದಕ್ಕೂ ಕೂಡ 72 ಗಂಟೆ ಮುಂಚೆ ಅವರು ನಮಗೆ ಇನ್ಫಾರ್ಮ್ ಮಾಡಬೇಕು. ಕೃಷಿ ಇಲಾಖೆ ಅಥವಾ ಬೆಳೆ ವಿಮೆ ಕಂಪ್ನಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಬಂದು ಸಮೀಕ್ಷೆ ಮಾಡಿ ಅದಕ್ಕೆ ಕೂಡ 25% ಅಷ್ಟು ಇಮಿಡಿಯೇಟಾಗಿ ತಕ್ಷಣವೇ ಅವ್ರ ಅಕೌಂಟಿಗೆ ಹೋಗುತ್ತೆ.
ಈ ಬೆಳೆ ಕಟಾವು ಮಾಡಿ ಹೊಲದಲ್ಲಿ ಇಟ್ಟಿದ್ರೂ ಕೂಡ 14 ದಿವಸವರೆಗೂ ಅವ್ರಿಗೆ ಒಂದು ಬೆಳೆ ವಿಮೆ ಕವರ್ ಆಗ್ತದೆ. ಏನಾದರೂ ಚಂಡುಮಾರುತ ಅಥವಾ ಹೆಚ್ಚಿನ ಮಳೆ ಮಾನ್ಸೂನ್ ಇರೋದ್ರಿಂದ ಅಲ್ಲಿ ಬೆಳೆ ನಷ್ಟ ಆದರೆ ಅದಕ್ಕೂ ಕೂಡ ಲೋಕಲೈಸ್ಡ್ ಕಂಡೀಷನ್ಸಲ್ಲಿ ವಿತಿನ್ 72 ಅವರ್ಸ್ ಒಳಗಡೆ 72 ಗಂಟೆ ಒಳಗಡೆ ನಮ್ಮ ಇಲಾಖೆಗೆ ಮಾಹಿತಿ ಕೊಟ್ಟರೆ ನಾವು ಸಮೀಕ್ಷೆ ಮಾಡಿ ಅವ್ರಿಗೆ ಆನ್ ಅಕೌಂಟ್ ಪೇಮೆಂಟ್ ಟು ಮಿಡ್ ಸೀಸನ್ ಅಡ್ವರ್ಸಿಟಿ, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಇದೆಲ್ಲ ಲೆಕ್ಕ ಹಾಕಿ 25% ಅಷ್ಟು ಅವ್ರಿಗೆ ಜಮೆ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಲು ಈ ಮೂಲಕ ತಮ್ಮಲ್ಲಿ ವಿನಂತಿಸಲಾಗಿದೆ. ಧನ್ಯವಾದಗಳು. ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಮರೆಯದಿರಿ, ಜುಲೈ 22 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ವನ ಮಹೋತ್ಸವ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾಡು ಕಾಡಂದರೆ ಕಾಡೇನ ಬಳ್ಳಿಸಲೆ ಕಾಡಿನ ಒಳಗೇರೆ ತಿಳಿಲಾರೆ. 2024-25 ಸಾಲಿಗೆ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಟಿ ನರಸೀಪುರ ತಾಲೂಕಿನಲ್ಲಿ ಮಾವು ಬೆಳೆಯನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಲಾಗಿದೆ. ಈ ಯೋಜನೆಯಲ್ಲಿ ಮಾವು ಬೆಳೆಗೆ ಸಾಲ ಪಡೆಯುವ ರೈತರನ್ನು ಕಡ್ಡಾಯವಾಗಿ ವಿಮೆ ವ್ಯಾಪ್ತಿಗೆ ಒಳಪಡಿಸಬೇಕಾಗಿದ್ದು, ಬೆಳೆ ಸಾಲ ಪಡೆಯದ ರೈತರಿಗೆ ಐಚ್ಛಿಕವಾಗಿರುತ್ತದೆ. ಹವಾಮಾನ ಅಂಶಗಳಾದ ತಾಪಮಾನ, ಗಾಳಿಯ ವೇಗ, ಮಳೆಯ ಪ್ರಮಾಣ, ಆರ್ದ್ರತೆ ಇತ್ಯಾದಿ ಮಾಹಿತಿಗಳನ್ನು ಸ್ಥಳೀಯವಾಗಿ ಲಭ್ಯವಿರುವ ಟೆಲಿಮೆಟ್ರಿಕ್ ಮಳೆ ಮಾಪನ ಕೇಂದ್ರಗಳಲ್ಲಿ ದಾಖಲಿಸುವ ಅಂಶಗಳ ಆಧಾರದ ಮೇಲೆ ಬೆಳೆ ವಿಮಾ ನಷ್ಟವನ್ನು ತೀರ್ಮಾನಿಸಲಾಗುವುದು. ಪ್ರಕೃತಿ ವಿಕೋಪದಿಂದಾಗುವ ನಷ್ಟವನ್ನು ತಡೆಯಲು ಹವಾಮಾನ ಆಧಾರಿತ ವಿಮೆ ಮಾಡಿಸುವುದು ಅತ್ಯಂತ ಸೂಕ್ತವಾದ ಕ್ರಮವಾಗಿರುತ್ತದೆ. ಟಿ ನರಸೀಪುರ ತಾಲೂಕಿಗೆ ಕ್ಷೇಮ ಸಂಸ್ಥೆಯು ಅನುಷ್ಠಾನ ವಿಮಾ ಸಂಸ್ಥೆಯಾಗಿದ್ದು, ಮಾವು ಬೆಳೆಗೆ ರೈತರು ಪ್ರತಿ ಹೆಕ್ಟೇರ್ಗೆ 4,000 ರೂಪಾಯಿಗಳ ವಿಮಾ ಕಂತು ಪಾವತಿ ಮಾಡಬೇಕಾಗಿರುತ್ತದೆ. ಪ್ರತಿ ಹೆಕ್ಟೇರ್ಗೆ ಒಟ್ಟು 80,000 ರೂಪಾಯಿಗಳ ವಿಮಾ ಮೊತ್ತ ನಿಗದಿಪಡಿಸಲಾಗಿರುತ್ತದೆ. ವಿಮೆ ರಕ್ಷಣೆ ಅವಧಿಯು ಸೆಪ್ಟೆಂಬರ್ 1, 2024 ಜೂನ್ 30, 2025 ಮುಕ್ತಾಯಗೊಳ್ಳುತ್ತದೆ. ವಿಮಾ ಯೋಜನೆಗೆ ಒಳಪಡಲು ರೈತರು ಅರ್ಜಿಯೊಂದಿಗೆ ಪ್ರಸಕ್ತ ಸಾಲಿನ ಪಹಣಿ, ಆಧಾರ್ ಕಾರ್ಡ್, ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಪಾಸ್ ಪುಸ್ತಕ, ಸ್ವಯಂ ಘೋಷಿತ ಬೆಳೆ ದೃಢೀಕರಣ ಮತ್ತು FID ಸಂಖ್ಯೆಯೊಂದಿಗೆ ಬ್ಯಾಂಕ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರ ಅಥವಾ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಾಗಿರುತ್ತದೆ. ರೈತರು ವಿಮಾ ಮೊತ್ತ ಪಾವತಿಸಲು ಜುಲೈ 31, 2024 ಕೊನೆಯ ದಿನ ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಟಿ ನರಸೀಪುರ ತಾಲೂಕಿನ ವಿವಿಧ ಹೋಬಳಿಗಳ ಕ್ಷೇತ್ರ ಮಟ್ಟದ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಬಹುದಾಗಿರುತ್ತದೆ. ವಿವಿಧ ಹೋಬಳಿಗಳ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ. ಕಸಬಾ ಹೋಬಳಿ 9845182631, ಮೂಗೂರು ಹೋಬಳಿ 9964665157, ಬನ್ನೂರು ಹೋಬಳಿ 9739632631, ಸೋಸಲೆ ಹೋಬಳಿ 9845727962, ತಲಕಾಡು ಹೋಬಳಿ 8660803749. ತಾಂತ್ರಿಕ ಸಹಾಯಕರ ದೂರವಾಣಿ ಸಂಖ್ಯೆ 8884711251. ಆಸಕ್ತ ರೈತ ಬಾಂಧವರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಟಿ ನರಸೀಪುರ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.